ಲೋಕಸಭೆಯಲ್ಲಿ ನೋಡಿ ಅಂಗೀಕಾರವಾದಂತಹ ಈ ನಾರಿ ಶಕ್ತಿ ಬಿಲ್ಗೆ ಬಹುಮತ ಸಿಕ್ಕಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಈಗ ಕೌಂಟರ್ಗಳನ್ನು ಕೊಡಲಾಗ್ತಾ ಇದೆ. ಮತ್ತೊಮ್ಮೆ ವಿಪಕ್ಷಗಳ ವಿಶ್ವಾಸವನ್ನ ಗಳಿಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕವನ್ನ ಪ್ರತ್ಯೇಕವಾಗಿ ಮಂಡಿಸಲಿ, ಲೋಕಸಭೆಯಲ್ಲಿ ಅಂಗೀಕಾರವಾಗದಂತಹ ಐತಿಹಾಸಿಕ ಬಿಲ್. ಮತ್ತೊಮ್ಮೆ ವಿಪಕ್ಷಗಳ ವಿಶ್ವಾಸವನ್ನ ಗಳಿಸಿ ಬಿಲ್ ಅನ್ನ ಮಂಡಿಸಲಿ ಅಂತ ಹೇಳಿ, ಮಹಿಳಾ ಮೀಸಲಾತಿ ವಿಧೇಯಕವನ್ನ ಪ್ರತ್ಯೇಕವಾಗಿ ಮಂಡಿಸಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ ಲೋಕಸಭೆಯಲ್ಲಿ ನಾರಿ ಶಕ್ತಿ ಆ ಬಿಲ್ಗೆ ಬಹುಮತ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೀನಾಯವಾಗಿ ಸೋಲನ್ನ ಉಂಡಿದ್ದಾರೆ. ಅಂದ್ರೆ ಮತದಾನ ಆಯ್ತಲ್ಲ ಸಂದರ್ಭದಲ್ಲಿ ಯಾವ ಫಾರಂನಲ್ಲಿ ಅದನ್ನ ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನ ಹೆಚ್ಚು ಮಾಡುವಂತ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲಿ ಅಳವಡಿಸಿಕೊಂಡು ತಂದಿದ್ದಾರೆ. 543 ಸೀಟ್ಗಳಿರುವ ಲೋಕಸಭೆ ಸೀಟು 850 ಮಾಡತಕ್ಕಂಥ ರೀತಿಯಲ್ಲಿ ಇದನ್ನ ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿತ್ತು. ಅದನ್ನ ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸಿಕೊಂಡು ಅದನ್ನ ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂತ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. 54 ಸೀಟ್ಗಳಿಂದ 54 ಸಂಖ್ಯೆಯಿಂದ ಅವರು ಬಿಲ್ ಸೋತಿದೆ. ಹಾಗಾಗಿ ಇವತ್ತು ಮತ್ತೊಂದು ಬಾರಿ ಮಹಿಳಾ ಮೀಸಲಾತಿಯನ್ನ ತರಲೇಬೇಕು ಅಂತ ಅವರ ಉದ್ದೇಶ ಇದ್ದಿದ್ರೆ ಮತ್ತೊಂದು ಬಾರಿ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಂಡು ನೋಡಿ, ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ನಿಜಕ್ಕೂ ಸೋಲು. ಒಂದು ಕಡೆ 3 ಮಹತ್ವದ ವಿಧೇಯಕಗಳೇನಿದಾವೆ ಅವೆಲ್ಲವೂ ಕೂಡ ಬಹುತೇಕವಾಗಿ ಫೇಲ್ ಆಗಿದ್ದಾವೆ. ಕೇಂದ್ರ ಸರ್ಕಾರದ ಒಂದು ಬಹುನಿರೀಕ್ಷಿತ ಈ ನಾರಿ ಶಕ್ತಿ ವಂದನಾ ಮಸೂದೆ ಅಥವಾ ಮಹಿಳಾ ಮೀಸಲಾತಿ ಮಸೂದೆ ಈಗ ಭಾರಿ ಹಿನ್ನಡೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಎಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹುಮತ ಸಿಗುತ್ತೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಸೃಷ್ಟಿಯಾಗತ್ತೆ ನಮ್ಮ ದೇಶದಲ್ಲಿ ಅನ್ನುವಂತಹ ನಿರ್ಧಾರ, ಆ ಒಂದು ನಿಟ್ಟಿನಲ್ಲಿ ಮಸೂದೆಗಳನ್ನ ಮಂಡಿಸೋದಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ವಿಪಕ್ಷ ನಾಯಕರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ನಾವು ಒಪ್ಕೊಳ್ಳಲ್ಲ, ಯಾಕಂತಂದ್ರೆ ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಮಂಡಿಸ್ತೀರಾ, ಮುಂಚೆನೆ ಮಂಡಿಸ್ಬೇಕಿತ್ತಲ್ಲ ಅನ್ನುವಂತಹ ಒಂದಿಷ್ಟು ಕೂಗುಗಳು ಕೂಡ ಜೋರಾಗಿದ್ವು ಲೋಕಸಭೆಯಲ್ಲಿ. ಸೊ ಈಗ ಭಾರಿ ಹಿನ್ನಡೆಯಾಗಿದೆ. ಮತದಾನ ಕೂಡ ನಡೀತು. ಮತದಾನದಲ್ಲಿ ಬಹುಮತ ಸಿಕ್ಕುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಇತ್ತು ಕೇಂದ್ರ ಸರ್ಕಾರಕ್ಕೆ. ಈಗ ಹಿನ್ನಡೆಯಾಗಿದೆ. ಸೊ 3 ಮಹತ್ವದ ಮಸೂದೆಗಳನ್ನ ಮಂಡಿಸಲಾಗಿತ್ತಲ್ಲ, ನಾರಿ ಶಕ್ತಿ ವಂದನ್ ಮಸೂದೆ ಅಥವಾ ಮಹಿಳಾ ಮೀಸಲಾತಿ ವಿಧೇಯಕ, ಕ್ಷೇತ್ರ ಮರುವಿಂಗಡಣಾ ವಿಧೇಯಕ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ. ಅದು 2026 ಎಲ್ಲವನ್ನ ಕೂಡ ಅಧಿವೇಶನದಲ್ಲಿ ಮಂಡಿಸಲಾಯಿತು. ಆದರೆ ವಿಧೇಯಕ ಪಾಸ್ ಆಗೋದಕ್ಕೆ ಸರಿಯಾದಂತಹ ಮತಗಳ ಸಿಗ್ಲಿಲ್ಲ, ಮತಗಳ ಕೊರತೆ ಉಂಟಾಯಿತು. ಇದರಿಂದ ಬಿಲ್ ಪಾಸ್ ಆಗೋದಕ್ಕೆ ಚಾನ್ಸ್ ಸಿಗ್ಲಿಲ್ಲ. ನಿಜಕ್ಕೂ ಕೇಂದ್ರ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆಯಾಗಿದೆ. ವಿಪಕ್ಷದವರು ಯಾವ ರೀತಿ ಒಪ್ಕೊಳ್ಳಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಸೋಲು